ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ನಮ್ಮ ಅಜ್ಜಿ ಮನೆ ಬಂದಿದೆ ಹಿರ್ನಂದಿಗೆ. ನಮ್ಮ ಅಜ್ಜಿ ಮನೇಲಿ ಇವತ್ತು ಪಕ್ಷ ಮಾಡ್ತಾಯಿದ್ರು, ಅದರಿಂದ ಬಂದಿದ್ವಿ. ಇವತ್ತು ನಮ್ಮ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಬನ್ನಿ. ಇವಾಗ ನಮ್ಮ ಮಮ್ಮಿ ಹತ್ರ ಮಾತಾಡ್ತೀನಿ. ಗೈಸ್, ಇವರು ನಮ್ಮ ಅಮ್ಮ ರೂಪ ಅಂತ. ಮಮ್ಮಿ, ನಿಂಗೆ ನಿಮ್ಮ ಅಪ್ಪನ ಮನೆಗೆ ಬಂದಿದೆ ಇಲ್ಲ, ಏನು ಅನ್ನಿಸ್ತಾ ಇದ್ದು? ಹಬ್ಬಕ್ಕೆ ಬಂದಿದೆ ಇಲ್ಲ, ಏನು ಅನಿಸ್ಬೇಕು? ಏನು ಅನ್ನಿಸ್ತಾ ಇದ್ದು ಅಪ್ಪನ ಮನೆಗೆ ಬಂದಿದೆ ಇಲ್ಲ? ಖುಷಿ. ಆಮೇಲೆ ಅಂದ್ರೆ ಹೋಗಕ್ಕೆ ಬೇಜಾರು. ಇನ್ನೇನು ಹೇಳೋದು? ಹೇಳು. ಅಡುಗೆ ಮಾಡ್ತಾನೆ, ಅದೇ ಹೊಸ ಪ್ರಾಬ್ಲಮ್ಮು. ಇವತ್ತು ಏನು ಅಡುಗೆ ಮಾಡ್ತಿದ್ವಿ ಹೋಲಿ? ಇವತ್ತು ಮಟನ್ ಗೊಜ್ಜು, ಗೀ ರೈಸು, ಮುದ್ದೆ, ವೈಟ್ ರೈಸು, ಅಷ್ಟೇ. ಮಿಕ್ಕ ನೀವೇ ಸೆಕೆಂಡು. ಗೈಸ್, ಇವರು ನಮ್ಮ ಅತ್ತೆ ಅನಿತಾ ಅಂತ. ಮಕ್ಕ ತೋರ್ಸೋಕೆ ನಾಚ್ಕೊತಾ ಇದ್ದಾರೆ. ಅದೇ ಇವತ್ತು ನಾನು ನಮ್ಮ ಮಮ್ಮಿ ನಮ್ಮ ಅಪ್ಪ ಎಲ್ಲ ಬಂದಿವೆಲ್ಲ ನಿಮ್ಮ ಮನೆಗೆ ಏನು ಅನ್ನಿಸ್ತಿದ್ದು ಹೇಳಿ. ನೀವು ಮಗ ತೋರಿಸ್ಬಿಡಿ, ಹಂಗೆ ಹೇಳಿ. ಹೇಳ್ಬೇಕು, ಹೇಳಿಗೆ ಏನಾರು ಮಾತಾಡಿ. ನಾಚ್ಕೊತಾ ಇದ್ದಾರೆ, ಮಾತಾಡ್ತಾ ಇಲ್ಲ. ಬನ್ನಿ ಬೇರೆಯವ್ರು ತೋರಿಸ್ತೀನಿ. ಇವರು ನಮ್ಮ ಮುತ್ತಜ್ಜಿ, ನಮ್ಮ ಅಮ್ಮ ಇಲ್ವಾ, ಅವ್ರಮ್ಮ ಸಿದ್ದಮ್ಮ ಅಂತ. ನಾವು ಇವತ್ತು ನಿನ್ನ ಮಗಳು ಮನೇಲಿ ಹಬ್ಬ ಅಲ್ವಾ, ಬಂದಿದೆ ಇಲ್ಲ, ನಿನ್ಗೆ ಏನು ಅನ್ನಿಸ್ತಾ ಇದ್ದು? ಅದಕ್ಕೆ ಹೋಗ್ಬೇಕು ಅನ್ನಿಸ್ತಿದ್ದು. ಹೇಳು, ಏನು ಅನ್ನಿಸ್ತಿದ್ದು? ಏನು ಅನ್ನಿಸ್ತಿದ್ದು ನಿಂಗೆ? ಅದಕ್ಕೆ ಹೋಗ್ಬೇಕು ಅನ್ನಿಸ್ತಿದ್ದು. ಮಾತಾಡು, ಜೋರಾಗಿ ಮಾತಾಡು. ಇಟ್ಕೊಂಡ್ಬಿಟ್ಟು ಕೂತ್ಗಳಲ್ಲ, ನೂರಾರು ಕೆಲ್ಸಗಳಿರ್ತಾವ. ಅವ್ರ ಮನೆ ನೋಡ್ಬಿಟ್ಟು ಮನೆ ನೋಡ್ಬಿಟ್ಟು ಆಯ್ತು ನಮ್ಮೂರಲ್ಲಿ ನನ್ನ ಗಂಡ ಅಯ್ಯೋ ಮಟ್ಟೆ ಸ್ವಾಮಿ ಬಜಿ ಕಂಡ ಒಳೆಯಾಲಿಂಗಯ್ಯೋ ಗೈಸ್, ಇವನ ಹೆಸರು ನೂತನ್ ಅಂತ. ನಮ್ಮ ಮಮ್ಮಿ ತಮ್ಮ, ಚಿಕ್ಕ ತಮ್ಮ ಕೊನೆಯವನು. ನೂತು, ಗೇಮ್ ಮಾಡ್ತಿರೋದನ್ನ ಫಸ್ಟ್ ನಿಲ್ಲಿಸು, ಆಫ್ ಮಾಡು ಬೇಗ. ಯಾವ ಗೇಮ್ ಮಾಡ್ತಾಯಿದ್ದೆ? ಜೋರಾಗಿ ಹೇಳ್ಬೇಕು. ಹಾಂ ಸರಿ, ಆಫ್ ಮಾಡಿ. ಆಯಿತು, ಬೇಗ ಆಫ್ ಮಾಡು. ನಮಗಿಂತ ಏನು ಗೇಮ್ ಹೆಚ್ಚು ನಿನ್ಗೆ? ಎತ್ತು ಆಫ್ ಮಡ್ಗು. ಆಯಿತು, ಮಡ್ಗು. ಮಡ್ಗದಾ? ಮಡ್ಗು ಅಲ್ಲಿ. ಇವಾಗ ನಿಮ್ಮ ಊರಲ್ಲಿ ಮಾರ್ಲಮ್ಮಿ ಹಬ್ಬ ಮಾಡ್ತಾಯಿದ್ದೀರ ಅಲ್ವಾ, ಪಕ್ಷ ಮಾಡ್ತಾಯಿದ್ದೀರಲ್ಲ. ಇವಾಗ ನಾನು, ನಮ್ಮ ಮಮ್ಮಿ, ನಮ್ಮ ಅಪ್ಪ, ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿವಿ ಅಲ್ವಾ, ನಿನ್ಗೇನು ಅನ್ನಿಸ್ತಿದ್ದೋ ಅದು ಹೇಳು. ಆಮೇಲೆ ಅಷ್ಟೇ ಏನು ಅಷ್ಟೇ? ನಂಗೆ ಗೊತ್ತಿಲ್ಲ, ಹೇಳು, ಮಾತಾಡೀಗ. ಮಾತಾಡು. ಗೈಸ್, ಅವನು ಗೇಮ್ ಮಾಡೋಕ್ಕೆ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾನೆ, ಸರಿಯಾಗಿ ಮಾತಾಡ್ತಾ ಇಲ್ಲ. ಹೋಗ್ಲಿ ಬಿಡಿ, ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಇವರು ನಮ್ಮ ಮಾವ ಶಿವರಾಮು ಅಂತ. ಮಾವ, ಈಗ ನಾನು ನಿಮ್ಮ ಮನೇಲಿ ಹಬ್ಬ ಮಾಡ್ತಾವೆ ಅಲ್ವಾ, ಬಂದಿವಲ್ಲ, ನಿನ್ಗೇನು ಅನ್ನಿಸ್ತಾ ಇದ್ದು? ಖುಷಿ ಐತೆ ಅಲ್ವಾ ನಾವು ಬಂದಿರೋ? ಆಮೇಲೆ ಏನು ತಿನ್ಕಡಿ 3 ದಿನ ಬಿಟ್ಟು ನಾವು ಅಲ್ಲಿಗೆ ಬರ್ತೀವಿ. 2,000 ಎಕ್ಸ್ಟ್ರಾ. ಆಯಿತು ಆಯಿತು, ಅಷ್ಟೇನಾ? ಹಾಯ್ ಹೇಳ್ಬಿಡಲ್ಲ ಅಷ್ಟಾಗಿ. ನೋಡಪ್ಪ ಗೈಸ್, ಇವರು ನಮ್ಮ ತಾತ, ನಮ್ಮ ಮಮ್ಮಿಯವರ ಅಪ್ಪ ನಾಗರಾಜು ಅಂತ. ಅಪ್ಪ, ಈಗ ನಾವು ನಿಮ್ಮ ಮನೆಗೆ ಹಬ್ಬಕ್ಕೆ ಬಂದಿವಿ ಅಲ್ವಾ, ನಿನ್ಗೆ ಏನು ಅನ್ನಿಸ್ತಾ ಇದ್ದು? ನಮ್ಗೆ ಏನವ ಖುಷಿ ಆಗುತ್ತಾ, ಎಲ್ಲ ಬಂದರನ್ನ ಸಂತೋಷ ಹುಟ್ಟುತ್ತಾ. ದುಡ್ಡಿಲ್ಲ, ಕಾಸಿಲ್ಲ, ನಿಂತವೇ ಕಿತ್ಕ ನಿಮ್ಗೆ ಮಾಡೋದು. ಏನ ಸಣ್ಣ ಪುಟ್ಟ ಹಬ್ಬ ಮಾಡ್ತೀವಿ, ಆರಾಮಾಗಿ ಎಲ್ಲರನ್ನು ಬಾಣಿಸ್ತೀವಿ. ತಿಂದ್ರೆ ಒಂದಷ್ಟು ಉಣ್ಣೆಲಿ ಹೋಗ್ತೇವೆ. ನಾವು ಪಡೆಯಂತ ಪ್ರೀತಿನ ಪಡಿತೀವಿ. ಇಷ್ಟೇ. ಊಟ ಉಪಚಾರ ಆಯ್ತು, ತಂಗಂತೂ ಹೋಗ್ಬೇಡಿ, ತಂಕಣಕ್ಕಂತೂ ಬರಬೇಡಿ. ಉಣ್ಣೆ ತಿನ್ನಿ ಹೋಯ್ತೇರಿ. ಡೈರೆಕ್ಟಾಗಿ ಹೋಗುವಂತೆ ನಮ್ಮನ್ನ. ನಮ್ಮ ಮಮ್ಮಿಗೆ
ಮಮ್ಮಿ ಕಡೆ ಯಾಕೆ ಅಡ್ಗೆ ಮಾಡಿಸ್ತಿದಾರೆ ನೀವು? ಅಡಿಗೆ ಆದ್ರೆ ಮಗಳು ಅವಳು ಇಲ್ಲೇ ಸಾಕಿ ಇಲ್ಲೇ ಬೆಳೆದಿದ್ದೇನೆ. ಮತ್ತೆ ಇವಾಗ ತಾನೇ ಉಳ್ಕೊಬೇಡಿ ಹೋಗಿ ಅಂದ್ರಿಲ್ಲ. ಅದೇ ಮಾಡ್ಬಿಟ್ಟು ಹೋಲಿ ಅಂತ ಅದೇಕ ನಾವು ಮಾಡ್ಕೊಂಡು ನಾವೇ ಮಾಡ್ಬಿಟ್ಟು ಅವರೇ ಉಣ್ಕೊಂಡು ಅವರೇ ತಿನ್ಕೊಂಡು ನಮಗೂ ಇಟ್ಬಿಟ್ಟು ಹೋಲಿ. ಅದೇಕ ಹಬ್ಬ ಮಾಡ್ತಿರೋರು ಯಾರು? ಹಬ್ಬ ಮಾಡ್ತಾರ ನಾವೇ. ಆಮೇಲೆ ನೀವು ತಾನೇ ಮಾಡ್ಬೇಕು. ಅವಳು ಹಿರಿ ಮಗ ಮನೆಗೆ ಹಿರಿ ಮಗ ಅಂದ್ರೆ ಮತ್ತೆ ಇವಾಗ ತಾನೇ ಹೋಗು ಅಂದ್ರಲ್ಲ. ಸಂಪ್ರದಾಯ ಪ್ರಕಾರ ಊಟ ಮಾಡ್ಕೊಂಡು ಅಡ್ಗೆ ಮಾಡಿ ಇಕ್ಬಿಟ್ಟು ಹೋಗ್ಬೇಕು. ಹಾ ಅಷ್ಟೇ ಅಷ್ಟೇ. ಇನ್ನೂ ಹೊಸ ಕೆಲಸ ಬ್ಯಾಲೆನ್ಸ್ ಬೆಳಗಾವ್ ತೊಳೆವಿದ್ರ ಅದು ಮಾಡ್ಬಿಟ್ಟು ಹೋಗ್ಬೇಕು. ಹಾ ಹಾ ನನ್ನ ಮಂಡಿ ನೋವು, ನಿಮ್ಮ ಅಮ್ಮನ ಕಾಲು ನೋವು, ಹಾ ಹುಷಾರಿಲ್ಲ, ನಾವೇನಮ್ಮ ಮಾಡೋ. ಅಷ್ಟೇ. ಬಾಯ್, ಗುಡ್ ಬಾಯ್. ಸರಿ ಆಯ್ತು. ಇವರು ನಮ್ಮ ಅಜ್ಜಿ ಮಾದೇವಮ್ಮ ಅಂತ, ನಮ್ಮ ಮಮ್ಮಿಯವರಮ್ಮ. ಆಯ್ ಮಾಡವ. ಈಗ ನಾವು ಹಬ್ಬಕ್ಕೆ ಬಂದೀವಿ ಅಲ್ವಾ, ನಾನು ಮಮ್ಮಿ ಅಪ್ಪ ಅವರೆಲ್ಲ. ನಿನ್ಗೆ ಏನು ಅನಿಸ್ತಿದ್ದು ಹೇಳು. ಖುಷಿ ಆಯ್ತಾ? ಆಮೇಲೆ ಬಂದು ತಿಳ್ಕೊಂಡು ಖುಷಿ ಹೋಗ್ಲಿ ಅಂತ. ಹಾಂ ಮತ್ತು ನಿಮ್ಮ ಯಜಮಾನ್ರು ಅಂತವ್ರೆ ಮನೆ ಕೆಲಸ ಮಾಡಕ್ಕೆ ಅವರೇ ಮಾಡ್ಕೊಂಡು ಅವ್ರೇ ಹೋಗ್ಲಿ ಅಂತವ್ರಲ್ಲ. ಅವ್ರ ಮಾಮೂಲಿ ಕಾಮಿಡಿ ಹಂಗೆ ಅಂತಾರ. ಹಾಂ ನಿಂಗೇನು ಅನಿಸ್ತಾ ಇತ್ತು? ಆಮೇಲೆ ಖುಷಿ ಆಯ್ತು, ನಮ್ಮ ಮಕ್ಕ ಬಂದು ಹಬ್ಬಕ್ಕೆ ಹಾಂ ಕೂತ್ಕೊಂಡು ಊಟ ತಿಂಡಿ ಮಾಡ್ಕೋಲಿ ಅಂತ. ಹಾಂ ಆಮೇಲೆ ಆಮೇಲೆ ಅವೇನಿಲ್ಲ. ಅಷ್ಟೇನಾ? ಇವರು ನಮ್ಮ ಅಜ್ಜಿ. ನಿಮ್ಮ ಹೆಸ್ರೇನು? ಚಿಕ್ಕನಮ್ಮ. ಹಾಂ, ಇವ್ರ ಹೆಸರು ಚಿಕ್ಕಣ್ಣಮ್ಮ ಅಂತ, ನಮ್ಮ ಅಜ್ಜಿಯವ್ರ ಅಜ್ಜಿ. ಇವಾಗ ನಾನು ನಮ್ಮ ಅಪ್ಪ ಮಮ್ಮಿ ಎಲ್ಲ ಹಬ್ಬಕ್ಕೆ ಬಂದಿವಲ್ವ ನಿಮ್ಮ ಮನೆಗೆ. ನಿಮ್ಗೆ ಏನು ಅನಿಸ್ತಾ ಇದ್ದು? ಏನು ಅನ್ಸಿದ್ದು? ಇದು ಅಂತೀವಿ, ಇದು ಅಂತೀವಿ, ಹಾಂ ಊಟ ಮಾಡಿ ಅಂತೀವಿ. ಹಾಂ ಖುಷಿ ಆಯ್ತಲ್ವ ನಾವು ಬಂದಿರೋದು? ಖುಷಿ ಆಗದ. ಹಾಂ ಮತ್ತೆಲ್ಲ ನಮ್ಗೆ ಕರ್ಬಿಟ್ಟು ಊಟನೇ ಇಟ್ಕೊಂಡಿಲ್ವಲ್ಲ ನೀನು? ನಡ್ರಿ ಊಟ ಮಾಡಿ. ಈಗ ನಾವು ಮಾಡಾಯ್ತಲ್ಲ. ನಾವು ಈಗ ಮಾಡ್ತಾವ. ಸರಿ ಆಯ್ ಹೇಳು. ಆಯ್ ಏನು? ಆಯಿ. ಇವಾಗ ನಮ್ಮ ದೊಡ್ಡತ್ತೆ ಅವ್ರ ಮನೆಗೆ ಹೋಗೋದ ಬನ್ನಿ. ಅವ್ರ ಮನೆ ಪುಟ್ಟ ಮನೆ. ವಾ ಗೈಸ್, ಎಲ್ಲ ಹೊಂಟೋಗಿದ್ದಾರೆ ಅವರು. ನಾನು ವೀಡಿಯೋ ಮಾಡೋದಂತ ಬಂದರೆ ಅವ್ರು ಇಲ್ವೇ ಇಲ್ಲ, ಎಲ್ಲ ಹೊಂಟೋಗ್ಬಿಟ್ಟಿದ್ದಾರೆ. ಎಲ್ಲ ಬನ್ನಿ, ಇನ್ನೊಂದು ಸಲ ತೋರಿಸ್ತೀನಿ. ಇವಾಗ ನಮ್ಮ ಚಿಕ್ಕತ್ತೆ ಅವ್ರ ಮನೆಗೆ ಹೋದಂದರೆ ಅವ್ರ ತಂಗಿ ಮನೆಗೆ ಹೋಗೋದ ಬನ್ನಿ. ನಮ್ಮ ಎರಡನೇ ಅತ್ತೆ ಸ್ಪಂದನ ಅಂತ ಆತಲ್ಲಿ ನೋಡಿ. ಹಾಯ್ ಮಾಡಿ, ಹಾಯ್ ಮಾಡಿ. ಇವಳು ನಮ್ಮ ಮಾವನ ಮಗಳು ಅನು ಅಂತ. ಹಾಯ್ ಮಾಡು ಅನು. ಹಾಯ್ ಅನ್ಬೇಕು. ಹಾಯ್ ಅನು. ಅತ್ತೆ ಇವಾಗ ನಿಮ್ಮ ಊರಲ್ಲಿ ಹಬ್ಬ ಮಾಡ್ತಿದ್ರಲ್ಲ, ಏನು ಅನಿಸ್ತಾ ಇದ್ದು ನಿಮ್ಗೆ? ಹೇಳ್ಬೇಕು ಏನು ಅನಿಸ್ತಾ ಇದ್ದು ಅಂತ. ವಿಡಿಯೋ ಡಿಲೀಟ್ ಮಾಡಿ ನೋಡಿ. ಇದೇ ಫ್ರೆಂಡ್ಸ್ ಚಾಕು. ಅನು ಅನು ನಿಮ್ಮ ಮನೆಗೆ ನಾವು ಬಂದೀನಿ ಅಲ್ವಾ, ನಿಂಗೆ ಏನು ಅನಿಸ್ತಿದ್ದು ಹೇಳು. ಅದೇ ಮಾತಾಡಿ ನಾಚಿಕೆ ಪಡ್ತಾ ಇದ್ದೀರಾ, ಪರವಾಗಿಲ್ಲ ಬನ್ನಿ. ಶ್ರುತಿ ಗೈಸ್, ಇವಳು ನಮ್ಮ ದೊಡ್ಡತೆ ಮಗಳು ತನುಶ್ರೀ ಅಂತ. ಇವನು ನಮ್ಮ ದೊಡ್ಡತೆ ಮಗ ಮೊದಲನೇವನು ರಿತ್ವಿಕ್ ಅಂತ. ಇವರಿಬ್ರು ಅಣ್ಣ ತಂಗಿರು. ಅನು ಯಾಕೆ ಅಳ್ತಾ ಇದೆ? ಏನಾಯ್ತು? ಒಂದು ನನ್ನ ಜೊತೆ ಬರೋದೇ ಇಲ್ವಲ್ಲ ನೀನು? ಅಳ್ತಾ ಇದೆ ಮತ್ತೆ. ಮಾತಾಡಕ್ಕೆ ನಾಚ್ಕೊತಾ ಇದ್ರೆ ಬನ್ನಿ, ನೆಕ್ಸ್ಟ್ ತೋರಿಸ್ತೀನಿ. ಇವರೇ ಗೈಸ್ ನಮ್ಮಪ್ಪ ಸಿದ್ರಾಜು ಅಂತ. ಆಯ್ ಮಾಡಪ್ಪ. ಈಗ ಹಬ್ಬ ಅಲ್ವಾ, ಅತ್ತೆ ಮನೆಗೆ ಬಂದಿದೆ ಅಲ್ವಾ, ನಿಂಗೆ ಏನು ಅನಿಸ್ತಿದ್ದು ಹೇಳು. ಜೋರಾಗಿ ಹೇಳು. ಆಮೇಲೆ ಇವರು ನಮ್ಮ ಅತ್ತೆ ತಮ್ಮ ಸೃಜನ್ ಅಂತ. ನಮ್ಮ ಆಂಟಿ ಬಂದರು. ಇವರೇ ನಮ್ಮ ಅಪ್ಪಾಜಿ ಮನೋಜ್ ಅಂತ. ಆಯ್ ಮಾಡಿ ಅಪ್ಪಾಜಿ. ಅವಳು ನನ್ನ ತಂಗಿ ಮನಸ್ವಿ ಅಂತ. ಮನಸ್ವಿ ಆಯ್ ಮಾಡು. ಆಯ್ ಮಾಡ್ಬೇಕು ಹಿಂಗ. ಆಯೇನು ಗೈಸ್, ಇವರು ನಮ್ಮ ಆಂಟಿ ದೀಪಶ್ರೀ ಅಂತ. ಆಯ್ ಮಾಡಕ್ಕ. ಬಾಯ್. ಈಗ ನೀವು ನಿಮ್ಮ ದೊಡ್ಡವನ ಮನೆಗೆ ಬಂದಿದೆ ಅಲ್ವಾ, ನಿಂಗೆ ಏನು ಅನಿಸ್ತಿದ್ದು ಹೇಳೋದನ್ನ. ಇವ್ರು ನಿಮ್ಮ ಅತ್ತೆ ಮನೆಗೆ ಬಂದಿದ್ದಾರೆ ಅಲ್ವಾ, ನಿಮ್ಗೆ ಏನು ಅನಿಸ್ತಿದ್ದು ಹೇಳಿ. ಹಾಂ ಅಷ್ಟೇ 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 ಬಿಡಿ. ನಿಮ್ಮ ದೊಡ್ಡತೆ ಮನೆ. ಇವರೇ ನಮ್ಮ ದೊಡ್ಡತೆ ಸಿಂಚನ ಅಂತ. ಇವರು ನಮ್ಮ ಮಾವ ರಘುಕುಮಾರ್ ಅಂತ. ಇವಾಗ ನಾವು ನಿಮ್ಮ ಮನೆಗೆ ಮಾರ್ಲೆ ಮೇಬಕ್ಕೆ ಬಂದೀವಿ ಅಲ್ವಾ, ನಿನ್ಗೆ ಏನು ಅನಿಸ್ತಿದ್ದು ಹೇಳು. ಖುಷಿ ಆಯ್ತಾ ನೀವು ಬಂದಿರೋದು? ಆಮೇಲೆ ಆಮೇಲೆ ಇನ್ನೇನು ಹೇಳಿ? ಹೇಳು. ಖುಷಿ ಅಷ್ಟೇ. ಹಾಂ ಆಮೇಲೆ
ಇನ್ನೇನು ಅನಿಸ್ತದೆ ಹೇಳು. ಇನ್ನೇನು ಇಲ್ಲ, ಇನ್ನೇನ ಬಂದ್ರಿ ಚೆನ್ನಾಗಿ ಊಟ ಮಾಡ್ಕೊಳ್ಳಿ. ಊಟ ಮಾಡ್ಕೊಂಡು ಒಂದ್ 2 ದಿನ ಇದ್ದು ಹೋಗಿ ಅಷ್ಟೇ. ಹಾಂ ಅಷ್ಟೇ. ಅತ್ತೆ ವಾ ಹೊಂಟೋದ್ರೆ ನೀವು ಬನ್ನಿ. ಗೈಸವ್ರು ನಾಚ್ಕೊಂಡು ಓಡಾಯ್ತಾರ ಆವಾಗಲೇ. ಮಾತಾಡಿ ಬನ್ನಿ, ನಿಮ್ಗೆ ಏನು ಅನಿಸ್ತಾ ಇದ್ದೋ ಅದು ಹೇಳಿ ಬನ್ನಿ. ಆಯಿತು, ನಾಚ್ಕೋಬೇಡಿ ಬನ್ನಿ. ಇವಾಗ ವ್ಲಾಗ್ನ ಮುಗಿಸುವಂಥ ಸಮಯವಾಗಿದೆ. ಈ ವ್ಲಾಗ್ ನಿಮಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್, ಎಲ್ರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.